ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾವ, ಮುಂಚೆ ನೀವೇನಾದ್ರೂ ಗುಜ್ರಿ ಅಂಗಡಿ ಇಟ್ಕೊಂಡಿದ್ರಾ? ಇಲ್ಲಮ್ಮ, ಗುಜರಿಗೆ ಹೋಗೋ ಮಿಕ್ಸಿನ ರಿಪೇರಿ ಮಾಡ್ತಾ ಇದ್ದೀನಿ. ನೋಡ, ನೀವು ಸ್ವಿಚ್ ಹತ್ರ ಬಾ. ನಾನು ಆನ್ ಮಾಡುವಂದಾಗ ಆನ್ ಮಾಡಬೇಕು, ಆಫ್ ಮಾಡುವಂದಾಗ ಆಫ್ ಮಾಡಬೇಕು. ಮಾಡ್ತೀಯಾ? ಬಾ, ಅಲ್ಲಿ ನಿಂತ್ಕೋ. ಬಾ, ಆನ್ ಮಾಡು. ಆಫ್ ಮಾಡು. ಆನ್ ಮಾಡು. ಆಫ್ ಮಾಡಮ್ಮ ಈಗ. ರೀ, ಬದುಕಿದ್ದೀರಾ? ಸ್ವಲ್ಪ ಹೊತ್ತು ಎಚ್ಚರ ಮಾಡ್ಕೊಳ್ರಿ. ಪ್ರಸಾದ್ ಇನ್ನೇನು ಬಂದ್ಬಿಡ್ತಾನೆ. ಏನ ನಿನ್ ಮಾತಿನ ಅರ್ಥ? ಅಂದ್ರೆ ಪ್ರಸಾದಿ ಬಂದ್ಮೇಲೆ ನಾನು ಶಿವನ್ ಪಾದ ಸೇರ್ಕೊಂಡ್ಬಿಡ್ಬೋದು ಅಂತನಾ? ಅಯ್ಯಯ್ಯೋ, ಹಾಗಲ್ಲ ರೀ. ಕೊನೆ ಗಳಿಗೆಯಲ್ಲಿ ನಿಮ್ಮ ಮುಖ ಒಂದ್ಸಲ ನೋಡ್ಲಿ. ಏನ್ ಗೊತ್ತಿದ್ದು ಮಾತಾಡ್ತೀಯೋ, ಗೊತ್ತಿಲ್ಲದೆ ಮಾತಾಡ್ತೀಯೋ? ಎದ್ದೋಗೆ. ತಾಳಿ ಭಾಗ್ಯ ಗಟ್ಟಿಯಾಗಿತ್ತು, ನಾನು ಬದುಕೊಂಡೆ. ಏನು ಅಂತ ಗಂಟು ಹಾಕೊಂಡ್ಬಿಟ್ಟಿಯ ನೀನು. ಹೊಸ ಮುದ್ದ, ನನ್ನ ಮೇಲೆ ನಿನ್ನ ಕೋಪ ಇದ್ರೆ ಬೈದು ಬಿಡು. ಯಾರು ಇಲ್ದೇ ಇರ್ಬೇಕಾದ್ರೆ ಒಂದೇಟು ಹೊಡೆದು ಬಿಡು. ಆದ್ರೆ ಈ ರೀತಿ ಪ್ರಾಣ ತೆಗೋ ಕೆಲಸ ಮಾಡಬೇಡ ನೀನು. ಮಾವ, ಸಾರಿ, ಗೊತ್ತಾಗ್ಲಿಲ್ಲ. ಏನಮ್ಮ ಗೊತ್ತಾಗ್ಲಿಲ್ಲ ಅಂತ ಅಷ್ಟು ಸುಲಭವಾಗಿ ಹೇಳ್ತಿದೆಯಲ್ಲ? ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದಿದ್ರು ಇದ್ರ ಮೋಟ್ರ್ ಮೇಲೆ ಸವಾರಿ ಮಾಡ್ಬೇಕಾಗಿತ್ತು. ಏನಪ್ಪ ಸಕಲ ಕಲಾವಲ್ಲಭ, ಶೇಕ್ ಆಗಿಬಿಟ್ಟಿಯಲ್ಲೋ. ಕ್ಷಮಿಸ್ಬಿಡಿ ದತ್ತ ಅವ್ರೆ, ಇನ್ಮೇಲೆ ಗೊತ್ತಿರೋ ಕೆಲ್ಸನ ಗೊತ್ತು ಅಂತ ಹೇಳಿ ಅದನ್ನ ಮಾತ್ರ ಮಾಡ್ತೀನಿ. ಗೊತ್ತಿಲ್ಲದೆ ಇರೋ ಕೆಲ್ಸನ ಗೊತ್ತು ಅಂತ ಹೇಳಿ ಕಡ್ದು ಕಟ್ಟೆ ಹಾಕೋದು ಅಷ್ಟರಲ್ಲೇ ಇದೆ. ಇದಕ್ಕಿಂತ ಖಾರ ರುಬ್ಬೋದೇ ವಾಸಿ. ಇವತ್ತೇನೋ ಖಾರ ರುಬ್ಬಿಡ್ತೀಯ, ಆದರೆ ನೀನು ಹಾಳು ಮಾಡಿರೋ ಆ ಮಿಕ್ಸಿ ಸರಿ ಮಾಡೋದಕ್ಕೆ ಆಗದೆ ಹೋದ್ರೆ ಆಗೇನ್ ಕಥೆ? ಹೇ, ಅಲ್ಲಿ ನೋಡೋ, ಮಿಕ್ಸಿಲಿ ಹೊಗೆ ಬರ್ತಾ ಇದೆ. ಇದ್ರಲ್ಲಿ ಹೊಗೆ ಬರುತ್ತೋ ಬಿಡುತ್ತೋ? ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನಾನು ಹೊಗೆ ಹಾಕಿಸ್ಕೊಂಡ್ಬಿಡ್ತಿದ್ನಲ್ಲ ದತ್ತ ಅವ್ರೆ. ಬದುಕಿದ್ದೀಯಲ್ಲ, ಸಂತೋಷ ಪಡು. ಹಾ, ಹಾಗೆ ಇನ್ನೊಂದು ವಿಷಯ, ಈ ಮನೆಗೆ ಹೊಸ ಮಿಕ್ಸಿ ಬರೋವರೆಗೂ ದಿನ ನೀನೇ ಖಾರ ರುಬ್ಕೊಡ್ಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.